ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ವಿಶೇಷ ಸಂದರ್ಶನ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ವಿಷಯ ವಿಶ್ವ ಜಲ ದಿನ, ವರ್ಲ್ಡ್ ವಾಟರ್ ಡೇ ಕುರಿತು ವಿವರವಾದ ಮಾಹಿತಿಯನ್ನ ಕೊಡಲಿದ್ದಾರೆ. ಕಾರ್ಯಕ್ರಮದ ಅತಿಥಿ ಡಾಕ್ಟರ್ ವೆಂಕಟೇಶ್ ಅವರು. ಇವರು ಸೈಂಟಿಸ್ಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿಯಿಂದ. ಕಾರ್ಯಕ್ರಮದಲ್ಲಿ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ನಮಸ್ಕಾರ ಮಂಜುನಾಥ್ ಅವರೇ. ಮೊದಲಿಗೆ ನಾನು ಈ ವಾಹಿನಿಯ ಎಲ್ಲ ಶ್ರೋತೃಗಳಿಗೆ ಮತ್ತು ವಿಶೇಷವಾಗಿ ಕೇಳುಗರಿಗೆ ವಿಶ್ವ ಜಲ ದಿನದ ಶುಭಾಶಯಗಳು. ಧನ್ಯವಾದ. ನಾವು ಪ್ರತಿ ವರ್ಷ ಮಾರ್ಚ್ 22ರಂದು ವಿಶ್ವ ಜಲವನ್ನು ಆಚರಿಸುತ್ತೇವೆ. ಈ ಜಲ ದಿನವನ್ನು ನಾವು 1993 ಅಂದರೆ 1993ರಿಂದ ಆರಂಭವಾಗಿ ಇದನ್ನು ಪ್ರತಿ ವರ್ಷ ಬೇರೆ ಬೇರೆ ಥೀಮ್ಗಳಲ್ಲಿ ಆಚರಣೆ ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ ವಿಶ್ವಸಂಸ್ಥೆ ಇದನ್ನು ಒಂದು ವಾರ್ಷಿಕ ಆಚರಣೆಯಾಗಿ ಜಲ ಮತ್ತು ಅದರ ಸ್ವಚ್ಛತೆಯ ವಿಷಯದಲ್ಲಿ ನಮಗೆ ಬಹಳ ಜನಗಳಿಗೆ ಅದನ್ನು ತಿಳಿಸಬೇಕಾಗಿದೆ. ಹಾಗಾಗಿ ಈ ವರ್ಷದಲ್ಲಿ ಪ್ರತಿ ವರ್ಷವೂ ನಾವು ಈ ಬೇರೆ ಬೇರೆ ಥೀಮಲ್ಲಿ ಮಾಡ್ತಾ ಹೋಗ್ತೇವೆ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಪ್ರತಿ ವರ್ಷ ಸುರಕ್ಷಿತ ಕುಡಿಯುವ ನೀರಿಗೆ ಬಹಳ ಜನಕ್ಕೆ, ಅಂದರೆ ಆಲ್ಮೋಸ್ಟ್ ನಮ್ಮಲ್ಲಿ ನಮ್ಮ ವರ್ಲ್ಡಲ್ಲಿ 2.1 ಬಿಲಿಯನ್ ಜನರಿಗೆ ಸುರಕ್ಷಿತವಾದ ಕುಡಿಯುವ ನೀರಿನ ಸಪ್ಲೈ ಆಗೋದಿಲ್ಲ. ಬೇರೆ ಬೇರೆ ರೀತಿಯಿಂದ ಅದರ ಅಡಚಣೆಗಳು ಇರೋದ್ರಿಂದ ಈ ಅಡಚಣೆಗಳು ಮತ್ತೆ ಯಾಕೆ ನಾವು ಅವ್ರಿಗೆ ಸಪ್ಲೈ ಮಾಡ್ಲಿಕ್ಕೆ ಆಗ್ತಾಯಿಲ್ಲ ಅಥವಾ ಅವ್ರಿಗೆ ಪ್ರೊವೈಡ್ ಮಾಡೋಕ್ಕಾಗ್ತಾಯಿಲ್ಲ ಅನ್ನುವ ಕೆಲವು ವಿಷಯಗಳ ಬಗ್ಗೆ, ಅದರ ಬಗ್ಗೆ ಮಾಹಿತಿಗಳನ್ನು ಮತ್ತೆ ಅದರ ಬಗ್ಗೆ ಬೇಕಾಗಿರುವ ನಾವು ಕೆಲಸಗಳ ಬಗ್ಗೆ ಮಾತಾಡೋದಕ್ಕೆ ಮತ್ತೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಈ ದಿನವನ್ನು ನಾವು ಮೀಸಲಾಗಿಟ್ಟಿರ್ತೇವೆ. ನಾವು ಪ್ರತಿ ವರ್ಷ ಈ 22 ಮತ್ತೆ ಆ ಒಂದು ವೀಕನ್ನು ನಾವು ಜಲ ವಿಜ್ಞಾನ ವೀಕ ಅಥವಾ ವಿಶ್ವ ಜಲ ದಿನ ವೀಕ್ ಅಂತ ಹೇಳ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡ್ತೇವೆ. ಇದರಲ್ಲಿ ಈ ವಿಶ್ವ ಜಲ ದಿನದಂದು ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ನೀರಿನ ಜಾಗತಿಕ ಜಲ ಸಂಕಷ್ಟವನ್ನು ಎದುರಿಸಲು ಏನೆಲ್ಲ ಬೇಕು ನಮಗೆ. ಈಗ ಏನಾಗ್ತದೆ, ನಮಗಲ್ಲಿ ಬೆಳಗಾಂ ಡಿಸ್ಟ್ರಿಕ್ಟಲ್ಲೇ ತೊಗೊಂಡ್ರೆ ಬೆಳಗಾಂನಲ್ಲಿ ಸಿಗುವಷ್ಟು ನೀರು ನಾವು ಇಲ್ಲಿದ್ದ ಒಂದು 15-20 ಕಿಲೋಮೀಟ್ರ್ ಹೋದರೆ ಆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಮತ್ತು ಸ್ವಲ್ಪ ಮುಂದೆ ಹೋದಂಗೆ ನಾವು ಬರಗಾಲ ಪೀಡಿತ ಪ್ರದೇಶಗಳಿಗೆ ಹೋಗ್ತೇವೆ. ಅಂದರೆ ಇದರ ಅರ್ಥ ನೀರು ಈಕ್ವಿಟಬಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗಿಲ್ಲ. ಆ ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಆಗದೇ ಇರುವ ಕಾರಣ ನಮಗೆ ಎಲ್ಲಿ ಸಿಗುತ್ತೆ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅದ್ರ ಬಗ್ಗೆ ಬಹಳ ಮಾಹಿತಿ ಮತ್ತು ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡಿ ಅದಕ್ಕೆ ಬೇಕಾದ ರೂಪತಂತ್ರಗಳನ್ನು ನಾವು ಯೋಜಿಸಬೇಕಾಗುತ್ತೆ. ಆ ಯೋಜನೆಗೆ ಬೇಕಾದ ಎಲ್ಲ ವಿಷಯಗಳನ್ನು ನಾವು ಈ ದಿನದಂದು ಬೇರೆ ಬೇರೆ ಲೆವೆಲಲ್ಲಿ, ಅದು ಮೇ ಬಿ ಲೋಕಲ್ ಲೆವೆಲ್ ಆಗಿರ್ಬೋದು, ಡಿಸ್ಟ್ರಿಕ್ಟ್ ಲೆವೆಲ್ ಆಗಿರ್ಬೋದು, ಸ್ಟೇಟ್ ಲೆವೆಲಲ್ಲಿ ಆಗಿರ್ಬೋದು ಅಥವಾ ನ್ಯಾಷನಲ್ ಲೆವೆಲ್ ಆಗಿರ್ಬೋದು, ಅದರಲ್ಲಿ ನಾವು ಬೇರೆ ರೀತಿಯಲ್ಲಿ ನಾವು ಡಿಸ್ಕಷನ್ ಮಾಡಿ ಅದರ ಯೋಜನೆಗಳನ್ನು ರೂಪಿಸ್ತೇವೆ. ಈ ವರ್ಷ ಏನಾಗಿದೆ ಅಂದರೆ, ನಮಗೆ ಈ ವರ್ಷದಲ್ಲಿ ಒಂದು ಥೀಮ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ನೀರು ಮತ್ತು ಲಿಂಗ ಸಮಾನತೆ ಅಂತೇಳಿ. ಇದು ಯಾಕೆ ಅರೈಸ್ ಆಯ್ತು? ಈಗ ನಾವು ವರ್ಲ್ಡ್ ವಾಟರ್ ಡೇನ ಯಾಕೆ ಮಾಡ್ತೇವೆ, ಅದರ ಉದ್ದೇಶ ಏನು ಮತ್ತು ಅದರ ನೆಸೆಸಿಟಿ ಯಾಕೆ ಬಂತು? ಸ್ವಲ್ಪ ನಾವು ಇತಿಹಾಸ ತಿಳ್ಕೊಳ್ಳೋದಾದರೆ, ಬಹಳ ಜನ ತಿಳಿದಿರುವ ಹಾಗೆ 1992ರಲ್ಲಿ ರಿಯೋ ಡಿ ಜನೇರಿಯೋ ಅಂತೇಳಿ ಒಂದು ಬ್ರೆಜಿಲಲ್ಲಿ ಒಂದು ಪ್ಲೇಸ್ ಇದೆ. ಅಲ್ಲಿ ನಮ್ಮ ವಿಶ್ವಸಂಸ್ಥೆ ಒಂದು ಸೆಮಿನಾರ್ ಅಥವಾ ಒಂದು ಮೀಟನ್ನು ಅರೇಂಜ್ ಮಾಡಿತ್ತು. ಆ ಮೀಟಿಗೆ ನಾವು ರಿಯೋ ಅರ್ತ್ ಸಮಿಟ್ ಮೀಟ್ ಅಂತ ಹೇಳ್ತೇವೆ. ರಿಯೋ ಅರ್ತ್ ಸಮಿಟ್ ಮೀಟಲ್ಲಿ ಜಾಗತಿಕವಾಗಿ ಎಲ್ಲ ಹವಾಮಾನ ತಜ್ಞರು, ಕೈಗಾರಿಕೆಯವರಾಗಿರ್ಬೋದು, ವ್ಯವಸಾಯ, ಕೃಷಿ ಬಗ್ಗೆ, ನೀರಿನ ಬಗ್ಗೆ ಬಹಳ ಸೈಂಟಿಸ್ಟ್ಗಳು ಮತ್ತು ಮ್ಯಾನೇಜರ್ಸ್, ಪಾಲಿಸಿ ಮೇಕರ್ಸ್ ಎಲ್ಲ ಸೇರಿ ಪ್ರತಿಯೊಂದು ಈ ನಮ್ಮಲ್ಲಿ ಆಗ್ತಿರುವ ಜಾಗತಿಕ ಹವಾಮಾನ ಚೇಂಜ್ ಆಗ್ತಾ ಅಥವಾ ಹವಾಮಾನ ಏನು ನಮಗೆ ಬದಲಾವಣೆ ಕಾಣ್ತಾ ಇದೆ ಅದರ ಒಂದು ಸ್ಮಾಲ್ ಸಿಗ್ನೇಚರ್ ಅವರು ಅಬ್ಸರ್ವ್ ಮಾಡಿರ್ತಾರೆ ಬೈ 1992. ಅದರ ಬಗ್ಗೆ ಡಿಸ್ಕಸ್ ಮಾಡಿ ಅಲ್ಲಿ ಅವರು ಕೆಲವು ವಿಷಯಗಳ ಬಗ್ಗೆ ನಮಗೆ ಬರುವ ದಿನಗಳಲ್ಲಿ ನಮಗೆ ವೆರಿ ಕನ್ಸಿಡರಬಲಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು. ಅದರಿಂದ ಆಗುವ ಪರಿಣಾಮಗಳು ನಾವು ಅನಲೈಸ್ ಮಾಡಿ ಅದನ್ನು ನಾವು ಹೇಗೆ ಕಡಿಮೆ ಮಾಡ್ಬೋದು, ಇಂಟೆನ್ಸಿಟಿನ ನಾವು ಕಂಪ್ಲೀಟ್ಲಿ ನಲ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೂ ಸಹ ಮಿನಿಮೈಸ್ ಮಾಡಬೇಕಾಗಿರೋ ರೀತಿಯಲ್ಲಿ ನಾವು ಏನೆಲ್ಲ ಮಾಡ್ಬೋದು ಅಂತೇಳಿ ಮಾತಾಡಿದಾಗ ಅವರು 8 ಪಾಯಿಂಟ್ಗಳನ್ನು ನಿರ್ಧಾರ ಮಾಡ್ತಾರೆ. ಆ 8 ಪಾಯಿಂಟ್ಗಳಿಗೆ ಏನಂತ ಹೇಳ್ತಾರೆ ಅಂದರೆ ಮಿಲೇನಿಯಂ ಡೆವಲಪ್ಮೆಂಟಲ್ ಗೋಲ್ಸ್ ಅಂತ ಹೇಳ್ತಾರೆ. ಅಂದರೆ MDGs ಅಂತೇಳಿ. ಈ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅದೇನಾಯಿತು, ಅವರು ಬಿಗಿನಿಂಗಲ್ಲಿ ಓನ್ಲಿ ಡೆವಲಪಿಂಗ್ ಕಂಟ್ರೀಸ್ ಅಂದರೆ ಅಭಿವೃದ್ಧಿಶೀಲ ದೇಶಗಳ ಮೂಲ ಅಗತ್ಯತೆಗಳ ಮೇಲೆ ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರ ಮಾಡಿರುವ ಪಾಯಿಂಟ್ಸ್ಗಳು ಯಾವ್ಯಾವ ಅಂದರೆ, ಬಡತನ ಮತ್ತು ಹಸಿವು ನಿವಾರಣೆ, ಪ್ರಾಥಮಿಕ ಶಿಕ್ಷಣ ಎಲ್ಲರಿಗೂ ಸಿಗುವುದು, ಲಿಂಗ ಸಮಾನತೆ ಮತ್ತು ಮಹಿಳೆ ಸಬಲೀಕರಣ, ಮಕ್ಕಳ ಮರಣ ಪ್ರಮಾಣ ಕಡಿತ, ತಾಯಿ ಆರೋಗ್ಯದ ಸುಧಾರಣೆ, ಆಗಿನ ಟೈಮ್ನಲ್ಲಿ ಏನು ಬಹಳ ದೊಡ್ಡ ಕಾಯಿಲೆ ಅಂತ ಏನು ಹೇಳ್ತಾ ಇದ್ವಿ ನಾವು, HIV ಅಥವಾ ಏಡ್ಸ್ ಮತ್ತು ಮಲೇರಿಯಾ ಇತರ ರೋಗಗಳನ್ನು ನಿಯಂತ್ರಣ ಮಾಡೋದು,
ಪರಿಸರ ಸ್ಥಿರತೆ ಖಚಿತಪಡಿಸುವುದು, ಅಂದರೆ ಸ್ಥಿರತೆಯನ್ನು ಕಾಪಾಡುವುದು, ಮತ್ತೆ ಇಂಟರ್ನ್ಯಾಷನಲ್ ಕೋಆಪರೇಷನ್ ಅಂತೇಳಿ. ನಾನು ಮೊದಲೇ ಹೇಳಿದ ಹಾಗೆ ಈ 8 ಪಾಯಿಂಟ್ಗಳು ಬರೀ ಡೆವಲಪಿಂಗ್ ನೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಜಾಗತಿಕವಾಗಿ ಅಭಿವೃದ್ಧಿಶೀಲ ದೇಶಗಳ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ರು. ಅವರು 92-93ನಲ್ಲಿ ಇವೇನು ಇಂಪ್ಲಿಮೆಂಟ್ ಮಾಡಿದ್ರು, ಅರೌಂಡ್ 2010 ಬರೋ ಹೊತ್ತಿಗೆ ಅದರ ಸ್ವಲ್ಪ ರಿಸಲ್ಟ್ಸ್ ಓನ್ಲಿ ಅಭಿವೃದ್ಧಿಶೀಲ ದೇಶಗಳಲ್ಲಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಬಡತನದಿಂದ ಸಫರ್ ಆಗ್ತಿರುವ ದೇಶಗಳಲ್ಲಿ ಅಷ್ಟೊಂದು ಕಾಣ್ತಾ ಇರಲಿಲ್ಲ. ಹಾಗಾಗಿ ಏನು ಮಾಡಿದ್ರು, 2012-13ನಲ್ಲಿ ಮತ್ತೆ ಇದನ್ನ ರಿವೈಸ್ ಮಾಡಿಬಿಟ್ಟು ಏನು ಮಾಡಿದ್ರು, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ ಮಾಡಿದ್ರು. ಅಂದರೆ ಸ್ಥಿರತೆ ಅಭಿವೃದ್ಧಿಯ ಗುರಿಗಳು ಅಂತೇಳಿ. ಇದರಲ್ಲಿ ಬರೀ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲದೆ, ನಾವು ಬ್ಯಾಕ್ವರ್ಡ್ ಏನಂತ ಹೇಳ್ತೀವಿ, ಅಭಿವೃದ್ಧಿ ಆಗಬೇಕಾಗಿರೋವು ಬಡತನದಲ್ಲಿರುವ ದೇಶಗಳನ್ನೂ ಸಹ ಒಟ್ಟಿಗೆ ಕೂಡ್ಕೊಂಡು, ಅಂದರೆ ಅರೌಂಡ್ 180 ಕಂಟ್ರೀಸನ್ನ ಎಲ್ಲ ಕೂಡಿಸಿ ಅವ್ರೇನು ಮಾಡಿದ್ರು, ಈ 8 ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿಬಿಟ್ಟು ದೊಡ್ಡದು ಮಾಡಿ 17 ಗುರಿಗಳನ್ನು ಮುಂದೆ ಇಡ್ತಾರೆ. ಈ ಗುರಿಗಳು ಯಾವ್ಯಾವ ಅಂದರೆ, ಬಡತನ ನಿರ್ಮೂಲನೆ, ಜೀರೋ ಹಂಗರ್ ಅಥವಾ ಹಸಿವು ಇಲ್ಲದೆ ಇರೋದು, ಹಸಿವು ಕಂಪ್ಲೀಟ್ಲಿ ನಿವಾರಣೆ ಮಾಡೋದು, ಮತ್ತು ಆಹಾರ ಭದ್ರತೆ, ಎಲ್ಲರಿಗೂ ಆರೋಗ್ಯಕರ ಜೀವನ, ಗುಣಮಟ್ಟದ ಶಿಕ್ಷಣ, ಸಮಾನತೆಯ ಶಿಕ್ಷಣ, ಲಿಂಗ ಸಮಾನತೆ ಅಂದರೆ ಮಹಿಳೆಯರಿಗೂ ಮತ್ತು ಬಾಲಕಿಯರ ಸಬಲೀಕರಣ, ಸ್ವಚ್ಛ ನೀರು ಮತ್ತು ಸ್ವಚ್ಛತೆ, ಲಭ್ಯ ಶುದ್ಧ ಶಕ್ತಿ, ಎಲ್ಲರಿಗೂ ಎನರ್ಜಿ ಸಿಗೋ ಹಾಗೆ, ಉತ್ತಮ ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆ, ಕೈಗಾರಿಕಾ ನವೀನತೆ ಮತ್ತು ಮೂಲ ಸೌಕರ್ಯ, ಅಸಮಾನತೆ ಕಡಿತ, ಸ್ಥಿರತ ನಗರಗಳು ಅಂದರೆ ಈಗ ನಾವು ಸ್ಮಾರ್ಟ್ ಸಿಟಿ ಅದೆಲ್ಲ ಏನು ಹೇಳ್ತೀವಿ ಅದು, ಹೊಣೆಗಾರಿಕೆ ಬಳಕೆ ಮತ್ತು ಉತ್ಪಾದನೆ, ಹವಾಮಾನ ಬದಲಾವಣೆ ಬಗ್ಗೆ, ಜಲ ಜೀವ ಸಂರಕ್ಷಣೆ. ಜಲಜೀವ ಸಂರಕ್ಷಣೆ ನಾವು ಬರೀ ಏನು ಮಾತಾಡ್ತಿದ್ವಿ ಮೊದಲು, ನಮ್ಮ ಭೂಮಿಯ ಮೇಲೆ ಇರುವ ಜೀವಿಗಳ ಸಂರಕ್ಷಣೆ ಬಗ್ಗೆ ಮಾತಾಡ್ತಾ ಇದ್ವಿ. ಬಟ್ ಭೂಮಿಯ ನೀರಿನ ಕೆಳಗಡೆ ಇರುವ ಜೀವಿಗಳು ಇದ್ದಾವೆ. ನಾವು ವಿಡಿಯೋಸ್ದೆಲ್ಲ ನೋಡಿರ್ಬೋದು, ಕೆಲವೊಂದು ಭೂಮಿಯ ನೀರಿನ ಒಳಗಡೆ ಇರುವ ಕೆಲವು ಶಿಲೇಂಧ್ರಗಳು ಮತ್ತು ಬೇರೆ ರೀತಿಯ ಜೀವಿಗಳು, ಅದು ನಮ್ಮ ಹವಾಮಾನ ಬದಲಾವಣೆಯಿಂದ ಬಹಳವಾದ ಎಫೆಕ್ಟ್ ಆಗ್ತಾ ಇದೆ ಅದಕ್ಕೆ, ಅದರ ಬಗ್ಗೆ. ಮತ್ತು ಜಲಜೀವಿಗಳು ನಾ ಹೇಳಿದಾಗೆ ಸಂರಕ್ಷಣೆ, ನಮ್ಮ ಓಷನ್ ಬರುವ ಪ್ರಾಡಕ್ಟು, ಅರಣ್ಯ ಮತ್ತು ಪರಿಸರ ಸಂರಕ್ಷಣೆ, ಶಾಂತಿ ಮತ್ತು ನ್ಯಾಯ ಆ್ಯಂಡ್ ಕೋಆಪರೇಷನ್. ಇದು 17 ಅವರು ಸ್ಥಿರತೆ ಅಥವಾ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸನ್ನು ಮಾಡಿದ್ರು. ಇದರಲ್ಲಿ 5-6 ಪಾಯಿಂಟ್ಗಳಲ್ಲಿ ನೀರಿನ ಅವಶ್ಯಕತೆ ಬಹಳ ಇದೆ. ಹಾಗಾಗಿ ನಾವು ನೀರಿನನ್ನು ಎವ್ರಿ ಇಯರ್ ಅಥವಾ ಎವ್ರಿ ಟೈಮಲ್ಲಿ ನಾವು ನೀರಿನ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಇದರಲ್ಲಿ ಈ ವರ್ಷ 2026 ಗ್ಲೋಬಲಿ ನಾವು ಅಸೆಸ್ ಮಾಡಿದಾಗ 2023ರಲ್ಲಿ ಕೃಷಿ ಕ್ಷೇತ್ರದಲ್ಲಿ ಮಹಿಳೆಯರು ಪುರುಷರಿಗಿಂತ ಸರಿಸಮಾನ 18.4% ಕಡಿಮೆ ವೇತನ ಪಡೆದಿದ್ದಾರೆ. ಮತ್ತು ನಮ್ಮ ಮಹಿಳೆಯರಿಗೆ ನೀರಿನ ಮ್ಯಾನೇಜ್ಮೆಂಟ್ ಮಾಡುವಾಗ ಅಥವಾ ನೀರನ್ನು ಸಂಸ್ಕರಿಸಿ ಅದನ್ನು ಹೇಗೆ ಯೂಸ್ ಮಾಡಬೇಕನ್ನೋ ಎಲ್ಲ ಹಂತದಲ್ಲಿ ಅವ್ರಿಗೆ ಸರಿಯಾದ ಸ್ಥಾನಮಾನ ಕೊಡದೇ ಇರೋದ್ರಿಂದ ಜಾಗತಿಕವಾಗಿ ಈ ವರ್ಷನ ನಾವು ನೀರು ಮತ್ತು ಲಿಂಗ ಸಮಾನತೆ ಬಗ್ಗೆ ನಾವು ಆ ಫೋಕಲ್ ಥೀಮ್ ಅನ್ನ ನಮ್ಮ UN ಇಂಟರ್ ಏಜೆನ್ಸಿ ಕೋಆರ್ಡಿನೇಷನ್ ಮೆಕ್ಯಾನಿಸಮ್ ಒಂದು ಸಂಸ್ಥೆ ಇದೆ, ಅದನ್ನ ನಾವು ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಅಂತರ ಸಂಸ್ಥಾ ಸಂಯೋಜನೆ ವ್ಯವಸ್ಥೆಯಾದ UN ವಾಟರ್ ಅಂತೇಳಿ, ಅದು ಒಂದು ಸ್ಮಾಲ್ ಡಿಪಾರ್ಟ್ಮೆಂಟ್ ಇಂದ ಯುನೈಟೆಡ್ ನೇಷನ್ ಅಥವಾ ವಿಶ್ವಸಂಸ್ಥೆಯಲ್ಲಿ ಅವರು ವರ್ಷ ಥೀಮ್ ಅನ್ನು ಸೆಲೆಕ್ಟ್ ಮಾಡ್ತಾರೆ. ಈ ವರ್ಷ ಈ ಥೀಮ್ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ. ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಕೃಷಿ ಉತ್ಪಾದನೆ ಮತ್ತು ನೀರಿನ ನಿರ್ವಹಣೆಯಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು. ಅವರಿಗೆ ನೀರು ಮತ್ತು ಭೂಮಿಯ ಮೇಲಿನ ನಿಯಂತ್ರಣ ಕಡಿಮೆ ಇದ್ರೂ ಸಹ ಅವರಿಗೆ ನೀರಿನ ಯೂಸ್ ಮಾಡೋದ್ರ ಮೇಲೆ ಇರಬೇಕಾಗಿರುವ ನಿಯಂತ್ರಣ ಅವ್ರಿಗೆ ತಿಳಿಸ್ಬೇಕು. ಅದರಿಂದ ಅವರು ಒಳ್ಳೆಯ ರೀತಿಯಿಂದ ನೀರನ್ನು ನಿರ್ವಹಣೆ ಮಾಡಿದ್ರೆ ನಮಗೆ ಬೇರೆ ಬೇರೆ ಯೂಸ್ಗೆ ನೀರು ಉಪಯೋಗಕ್ಕೆ ಬರುತ್ತೆ ಮತ್ತು ಅದನ್ನ ನೀರು ಉಳಿತದೆ ಅಂತ ಹೇಳುವ ಒಂದು ಯೋಚನೆ ಇಟ್ಕೊಂಡು ಈ ಪರ್ಟಿಕ್ಯುಲರ್ ಥೀಮನ್ನು ಸೆಲೆಕ್ಟ್ ಮಾಡಿದ್ದಾರೆ. ನಾವು ಈ ಥೀಮನ್ನು ನಾವು ಮಾತಾಡುವಾಗ ಮಹಿಳೆಯರ ಪಾತ್ರವನ್ನು ಹೇಗೆ ಬಲಪಡಿಸಬೇಕು, ನಾವು ಅಂದರೆ ಅವರನ್ನು ಹೇಗೆ ಮೇನ್ ಸ್ಟ್ರೀಮ್ಗೆ ತರಬೇಕಾದ ಕ್ರಮಗಳೇನು, ಇದರಲ್ಲಿ ಕೆಲವು ಪಾಯಿಂಟ್ಗಳು ಏನಂತ ಹೇಳಿದ್ರೆ, ಲಿಂಗ ಸಮಾನತೆಗೆ ನೀರಿನ ಹಕ್ಕುಗಳನ್ನು ಉತ್ತೇಜಿಸುವುದು. ಅಂದರೆ ನಾವೀಗ ಫಾರ್ ಎಕ್ಸಾಂಪಲ್ ನಮ್ಮ ಹಳ್ಳಿಗಳಲ್ಲಿ ಇರಿಗೇಷನ್, ಈಗ ವಾಟರ್ ಯೂಸರ್ ಅಸೋಸಿಯೇಷನ್ಸ್ ಅಂತ ಇರ್ತದೆ. ಆ ಈ ವಾಟರ್ ಯೂಸರ್ ಅಸೋಸಿಯೇಷನ್ಸ್ ಅಲ್ಲಿ ನಾವು ಮ್ಯಾಕ್ಸಿಮಮ್ ಮೇಲ್ ಡಾಮಿನೇಟೆಡ್ ಕಾಣ್ತೇವೆ. ಅದರಲ್ಲಿ ಹೆಣ್ಮಕ್ಳು ಕೆಳ ಸ್ತರದಲ್ಲಿ ಇರ್ತಾರೆ. ಬಟ್ ಅವರನ್ನ ಮೇಲ್ ಸ್ತರದಲ್ಲಿ ತಂದು ಅವ್ರಿಗೂ ನಾವು ಹೇಳ್ಬೇಕು, ನಿಮಗೆ ಎಷ್ಟು ನೀರು ಬೇಕು ನಿಮ್ಮ ಜಮೀನಿಗೆ ಅಥವಾ ನಿಮ್ಮ ಗ್ರೂಪ್ ಆಫ್ ಜಮೀನಿಗೆ ಎಷ್ಟು ನೀರು ಬೇಕು, ತಾವು ಅದನ್ನ ಎಸ್ಟಿಮೇಟ್ ಮಾಡಿ ಅಥವಾ ಕಂಪ್ಯೂಟ್ ಮಾಡಿ ನೀವು ಹೇಳಿ ನೀರನ್ನು ಪಡೆಯೋ ಅಂತ ಕೆಪಾಸಿಟಿ ಬೆಳೆಸ್ಕೋಬೇಕು ಅಥವಾ ಅದರ ಅರ್ಹತೆ ಬೆಳೆಸ್ಕೊಳ್ಬೇಕು ಅಂತೇಳಿ. ಆಮೇಲೆ ಮಹಿಳೆಯರಿಗೆ ಹಾಗೆಯೇ ನೀರಿನ ಸೌಲಭ್ಯಗಳನ್ನು ಹೆಚ್ಚು ಮಾಡೋದು. ಏನಾಗ್ತದೆ, ಈಗಿನ ಎಸ್ಪೆಷಲಿ ನಮ್ಮ ರೂರಲ್ ಏರಿಯಾದಲ್ಲಿ, ಹಳ್ಳಿಯ ಜಾಗಗಳಲ್ಲಿ ನಮ್ಮ ಮನೆಯ ಹೆಣ್ಮಕ್ಳು ಮತ್ತು ಬಾಲಕಿಯರು
ಅವರು ಹೆಚ್ಚಿನ ಟೈಮನ್ನು ನೀರನ್ನು ಕಲೆಕ್ಟ್ ಮಾಡೋದ್ರಲ್ಲೇ ಯೂಸ್ ಮಾಡ್ತಾರೆ. ಇನ್ ದ ಸೆನ್ಸ್ ಅವರ ಊರಲ್ಲಿ ಬಾವಿ ಇರ್ಬೋದು, ಇಲ್ಲದೆ ಇರ್ಬೋದು, ಎಷ್ಟೋ 4-5 ಕಿಲೋಮೀಟರ್ ಹೋಗ್ಬಿಟ್ಟು ನೀರನ್ನು ಕುಡಿಲಿಕ್ಕೆ ಬೇಕಾಗಿರೋ ನೀರನ್ನು ತಗೊಂಡು ಬರ್ತಾರೆ. ಇದರಿಂದ ಏನಾಗ್ತಿದೆ, ನಮ್ಮ ಹೆಣ್ಮಕ್ಳಾಗ್ಲಿ ಬಾಲಕಿಯರಿಗೆ ಅವ್ರಿಗೆ ಓದೋಕ್ಕೆ ಬೇಕಾದ ಟೈಮ್ ಸಿಗೋದಿಲ್ಲ. ಕೆಲವೊಂದು ಟೈಮ್ ಅವರು ಸ್ಕೂಲಿಂದ ಡ್ರಾಪ್ ಔಟ್ ಆಗ್ಬಿಡ್ತಾರೆ, ಅಂದರೆ ಶಾಲೆಯಿಂದ ನೇಮಕಾತಿ ಅಥವಾ ಅವರೇನು ಅಡ್ಮಿಟ್ ಆಗಿರ್ತಾರೆ ಅದರಿಂದ ಕ್ಯಾನ್ಸಲ್ ಆಗ್ತದೆ. ನಮ್ಮ ಹೆಣ್ಮಕ್ಳಿಗೆ ದಿನದಲ್ಲಿ ಬಹಳ ಟೈಮ್ ಅಂದ್ರೆ ಸಮಯ ವ್ಯರ್ಥ ಬಹಳ ಆಗ್ತದೆ. ಸೊ ಇದರಿಂದ ಅವ್ರಿಗೆ ನೀರಿನ ಸೌಲಭ್ಯ ಹೆಚ್ಚು ಮಾಡೋದ್ರಿಂದ ಅವರು ಪ್ರೊಡಕ್ಟಿವ್ ಆಗಿ ಅವರ ಟೈಮನ್ನು ಯೂಸ್ ಮಾಡ್ಬೋದು. ಬರ ನಿರ್ವಹಣೆ ಅಂದ್ರೆ ಡ್ರಾಟ್ ಮ್ಯಾನೇಜ್ ಮಾಡೋದ್ರಲ್ಲಿ ನಮ್ಮ ಮಹಿಳೆಯರಿಗೆ ಉತ್ತೇಜನ ಕೊಡಬೇಕು. ಅವ್ರಿಗೆ ಲೇಟೆಸ್ಟ್ ಟೆಕ್ನಾಲಜಿಗಳನ್ನು ಹೇಳ್ಬಿಟ್ಟು ಹೇಗೆ ಅದನ್ನು ಬರನ ಇಂಟೆನ್ಸಿಟಿನ ಕಡಿಮೆ ಮಾಡ್ಕೋಬೋದು ಅಥವಾ ತಯಾರಿ ಹೇಗೆ ಮಾಡ್ಕೊಂಡು ನಾವು ಅದ್ರ ಮ್ಯಾನೇಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಹೇಳೋದು. ಆಮೇಲೆ ಸಮುದಾಯ ಆಧಾರಿತ ಪರಿಹಾರ ಬಲಪಡಿಸೋದು, ಅಂದರೆ ಕಮ್ಯುನಿಟಿ ಬೇಸ್ಡ್ ಪ್ರೋಗ್ರಾಮ್ಸನ್ನು ಎನ್ಹ್ಯಾನ್ಸ್ ಮಾಡೋದು ಮತ್ತು ಸ್ಟ್ರಾಂಗ್ ಮಾಡೋದು. ಈ ಎಲ್ಲ ಮಾಡೋದ್ರಿಂದ ಉಪಯೋಗ ಏನಾಗುತ್ತೆ ಅಂದರೆ, ನಮಗೆ ಬೈ 2030 ಏನು ನಾವು ಸಸ್ಟೈನಬಲ್ ಗೋಲ್ಸ್ ಅಂತ ಏನು ಮಾತಾಡ್ತೇವೆ, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್, ಅದರ ಸಾಧನೆಗೆ ಅಗತ್ಯ ಆಗ್ಬಹುದು ಅಥವಾ ಅದನ್ನು ನಾವು ಸಾಧನೆ ಮಾಡಬಹುದು ಅಂತ ಹೇಳ್ಬಿಟ್ಟು. ಇನ್ನು ನಾವು ಮುಂದೆ ಹೇಳ್ಬೇಕಂದ್ರೆ, ಇದು ಅಂತಾರಾಷ್ಟ್ರೀಯ ಜಾಗದಲ್ಲಿ ಆಯಿತು. ಈ ಅಂತಾರಾಷ್ಟ್ರೀಯ ಜಲ ದಿನದಲ್ಲಿ ಅಥವಾ ವಾಟರ್ ಡೇ ಅಂತ ಏನು ಹೇಳ್ತೀವಿ ನಾವು, ಅದರ ಮುಖ್ಯ ಸಂದೇಶ ಏನು ಅಂತ ಹೇಳಿದ್ರೆ, ಈ ವರ್ಷದ ಥೀಮ್ನಲ್ಲಿ ಜಲ ಕಷ್ಟ ಎಲ್ಲರಿಗೂ ಆದರೆ ಸಮಾನವಾಗಿ ಆಗಲಿ ಅಂತೇಳಿ. ಏನಾಗ್ತಿದೆ, ನಮ್ಮಲ್ಲಿ ಬಹಳ ಜನ ತಿಳ್ಕೊಂಡಿದ್ದಾರೆ, ಆದರೂ ನಾನು ಅದನ್ನು ಸ್ವಲ್ಪ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ನಮ್ಮಲ್ಲಿ ಯಾವುದೇ ಥರದ ಸಿಟಿನಲ್ಲಿ ಅಥವಾ ಅರ್ಬನ್ ಏರಿಯಾದಲ್ಲಿ ನಾವು ವಾಟರ್ ಸಪ್ಲೈ ಡಿಸೈನ್ ಮಾಡುವಾಗ ನಾವು ವಾಟರ್ ಸಪ್ಲೈ ಏನು ಮಾಡ್ತೇವೆ, ಪರ್ಸನ್ಗೆ, ಇನ್ನು ಅಲ್ಲಿ ಪೇಟೆಯಲ್ಲಿ ಅಥವಾ ಮೆಟ್ರೋಪಾಲಿನಲ್ಲಿರುವ ಜನರಿಗೆ 80ರಿಂದ 100 ಅಥವಾ 120 ಲೀಟರ್ ಒಬ್ಬ ಮನುಷ್ಯನಿಗೆ ಪರ್ ಡೇ ಯೂಸ್ ಮಾಡುವಂಗೆ ಡಿಸೈನ್ ಮಾಡ್ತೇವೆ. ಅದೇ ನಾವು ಹಳ್ಳಿಗೆ ಹೋದರೆ ಅವ್ರಿಗೆ 30ರಿಂದ 40 ಲೀಟರ್ಸ್ ಅಷ್ಟೇ ನಾವು ಡಿಸೈನ್ ಮಾಡ್ತೇವೆ. ಈಗ ಫಾರ್ ಎಕ್ಸಾಂಪಲ್ ಬಹಳ ಮಲ್ಟಿ ವಿಲೇಜ್ ಸ್ಕೀಮ್ಸ್ ಬಂದಿದೆ, ವಾಟರ್ ಸಪ್ಲೈ ಸ್ಕೀಮ್ಸ್. ಅದರೆಲ್ಲ ಮ್ಯಾಕ್ಸಿಮಮ್ 30 to 40 ಲೀಟರ್ಸ್ ಅಥವಾ 50 ಲೀಟರ್ಸ್ ಪರ್ ಪರ್ಸನ್ ಪರ್ ಡೇ ಅಂತ ಮಾಡ್ತಾರೆ. ಅದೇ ನಮ್ಮ ನಗರ ಪ್ರದೇಶದಲ್ಲಿ ಅಥವಾ ಏನು ನಾವು ಮೆಟ್ರೋಪಾಲಿಟನ್ ಅಂತ ಹೇಳ್ತೀವಿ, ಆ ಪ್ರದೇಶಗಳಲ್ಲಿ ನಾವು 80ರಿಂದ ಅಥವಾ 100-120 ಲೀಟರ್ ಪರ್ ಒಬ್ಬ ಮನುಷ್ಯನಿಗೆ ಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ತೇವೆ. ಸೊ ಅದರಿಂದನೇ ನಮ್ಮಲ್ಲಿ ಇಲ್ಲಿ ಸಮಾನವಾಗಿ ಡಿಸ್ಟ್ರಿಬ್ಯೂಷನ್ ಆಗಿರೋದಿಲ್ಲ. ಸೊ ಈ ಸಂಕಷ್ಟ ಎಲ್ಲರಿಗೂ ಆದರೂ ಸಹ ಎಲ್ಲರಿಗೂ ಈಕ್ವಲ್ ಆಗಲಿ ಅನ್ನುವ ಒಂದು ಸಂದೇಶ. ಮಹಿಳೆಯರು ನೀರಿನ ಭವಿಷ್ಯವನ್ನು ರೂಪಿಸಬೇಕು. ಆ ರೂಪಿಸಬೇಕಾಗಿರುವ ಎಲ್ಲ ಏನಿದೆ ಅವರ ಉಪಯೋಗ, ಅದಕ್ಕೆ ಬೇಕಾಗಿರುವ ಎಲ್ಲ ಮೆಟೀರಿಯಲ್ ಅಥವಾ ಬೇಕಾಗಿರುವ ಪ್ರತಿಯೊಂದು ಏನು ನಮಗೆ ನೆಸೆಸಿಟಿ ಇದೆ, ಆ ಮೆಥಡ್ಸ್ ಆಗಲಿ ಏನೇ ಆಗಲಿ ಅದು ಅವರಲ್ಲಿ ಬೆಳೆಸಬೇಕು ಅಂತ ಹೇಳ್ಬಿಟ್ಟು. ನೀರು ಹರಿದಲ್ಲಿ ಸಮಾನತೆ ಬೆಳೆಯಬೇಕು. ಅಂದರೆ ಯಾಕೆ ಈ ಸಮಾನತೆ ಬೆಳಿಬೇಕು ಅಂತ ಹೇಳಿದ್ರೆ, ಮಹಿಳೆಯರು ನೀರನ್ನು ಸಂಗ್ರಹಣ ಮಾಡ್ತಾರೆ, ಅಂದರೆ ಕಲೆಕ್ಟ್ ಮಾಡ್ತಾರೆ, ಅದನ್ನು ಮ್ಯಾನೇಜ್ ಮಾಡ್ತಾರೆ. ಅವ್ರ ಮನೆಯಲ್ಲಿ ಇರುವ ಎಲ್ಲ ರೋಗಿಗಳಾಗಲಿ, ಒಳ್ಳೆ ಆರೋಗ್ಯವಾಗಿರೋರಾಗಲಿ, ಆರೋಗ್ಯ ಇಲ್ದಿರೋರು ಎಲ್ಲರೂ ಸಮಾನತೆಯಿಂದ ಮಾಡ್ತಾರೆ. ಮತ್ತು ಅವರು ಈ ಎಲ್ಲ ಮಾಡೋದ್ರಿಂದನೂ ಸಹ ಅವ್ರಿಗೆ ಪ್ರಕ್ರಿಯೆಯಲ್ಲಿ ಅವ್ರಿಗೆ ಸಮಾನತೆಯಾದ ಲೆವೆಲ್ ಇಲ್ಲ, ಅಂದರೆ ಅವ್ರಿಗೆ ಸಮಾನತೆ ಅವಕಾಶವಿಲ್ಲ. ಇದರಿಂದ ಅವರು ತಮ್ಮ ನೀರಿಗೆ ಕಲೆಕ್ಟ್ ಮಾಡಿರೋ ನೀರನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ಅವ್ರಿಗೆ ಬಿಡಬೇಕು. ಅದು ಹೇಗೆ ಯೂಸ್ ಮಾಡಬೇಕು ಅನ್ನುವ ಪ್ರತಿಯೊಂದು ಮಾಹಿತಿಯನ್ನು ನಾವು ಅವ್ರಿಗೆ ಕೊಡೋದ್ರಿಂದ ಅವರು ಸಶಕ್ತವಾಗಿ ಬೆಳೆದು ನೀರಿನ ನಿರ್ವಹಣೆಯಲ್ಲಿ ಅವರ ಪಾತ್ರವನ್ನು ಕೊಟ್ಟರೆ ಎಲ್ಲ ರೀತಿಯಿಂದನೂ ಒಳ್ಳೆಯ ರೀತಿಯಲ್ಲಿ ನಾವು ನೀರನ್ನು ನಿರ್ವಹಣೆ ಮಾಡಬಹುದು. ಓಕೆ, ಈ ನೀರು ಹರಿದಲ್ಲಿ ಸಮಾನತೆ ಅಂತ ಹೇಳಿದ್ನಲ್ವ, ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂತ ಹೇಳಿದ್ರೆ, ಮಹಿಳೆಯರ ನಾಯಕತ್ವದಲ್ಲಿ ಭಾಗವಹಿಸಿದರೆ ಏನಾಗಬಹುದು ಅಂದರೆ ಉತ್ತಮ ನೀರಿನ ನಿರ್ವಹಣೆ. ಯಾಕೆಂದರೆ ಮಹಿಳೆಯರು ಅವರ ಎಕ್ಸೆಪ್ಟ್ ನಮ್ಮ ಜಾಬ್ ಮಾಡುವ ಲೇಡೀಸ್ ಬಿಟ್ಟರೆ ಉಳಿದಿರೋ ನಮ್ಮ ಮನೆತನ ನೋಡ್ಕೊಳ್ಳುವಂಥ ಹೆಣ್ಮಕ್ಳು ಅವರ ಮ್ಯಾಕ್ಸಿಮಮ್ ಟೈಮನ್ನು ಮನೆಯಲ್ಲೇ ಕಳೆಯೋದ್ರಿಂದ ಅವ್ರಿಗೆ ನೀರು ಎಷ್ಟು ಬೇಕು, ಹೇಗೆ ಯೂಸ್ ಮಾಡಬೇಕು, ಅದನ್ನು ಹೇಗೆ ಸಂಸ್ಕರಣೆ ಮಾಡಬೇಕು, ಅದು ನಮ್ಮ ಆರೋಗ್ಯ ಕಾಪಾಡುವ ರೀತಿಯಲ್ಲಿ ಹೇಗೆ ಕಾಪಾಡಬೇಕು ಅನ್ನುವ ಒಂದು ಅವ್ರಿಗೆ ಪಾರಂಗಿತವಾಗಿ ಬಂದಿರುವ ಒಂದು ಕಲೆ ಇರುತ್ತೆ. ಆ ಕಲೆಗೆ ನಾವು ಪ್ರೋತ್ಸಾಹ ಕೊಟ್ಟರೆ ಅವ್ರು ಇನ್ನೂ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಸಮಾನ ಅಭಿವೃದ್ಧಿ ಆಗುತ್ತೆ ಎಲ್ಲರೂ ಇದೇ ಥರ ಮಾಡೋದ್ರಿಂದ. ಮತ್ತು ನಮ್ಮ ಮಹಿಳೆಯರು ವಾಟರ್ ಮ್ಯಾನೇಜ್ ಮಾಡುವ ಭಾಗಿಯಾದರೆ ಅವರ ಎಲ್ಲ ಹಂತಗಳಲ್ಲೂ ಅವರ ಮುಂದಾಳತ್ವವನ್ನು ನಾವು ನಿರ್ಧರಿಸಬಹುದು. ಮಹಿಳೆಯರು ಮತ್ತು ಅವರ ಎಲ್ಲ ಹಂತದಲ್ಲಿ ಅಂದರೆ ಎಂಜಿನಿಯರ್ ಆಗಿರ್ಬೋದು, ಫಾರ್ಮರ್ಸ್ ಆಗಿರ್ಬೋದು, ಸೈಂಟಿಸ್ಟ್ ಆಗಿರ್ಬೋದು, ಸ್ಯಾನಿಟರಿ ಲೀಡರ್ಸ್ ಆಗಿರ್ಬೋದು, ಸೋಷಿಯಲ್ ಚೇಂಜರ್ಸ್ ಆಗಿರ್ಬೋದು, ಇವರು ಎಲ್ಲ ಲೆವೆಲಲ್ಲೂ ನಮ್ಮ ಮಹಿಳೆಯರಿಗೆ ಸಶಕ್ತವಾಗಿ ಬೆಳೆಸಿದ್ರೆ ನೀರಿನ ನಿರ್ವಹಣೆ ನಾವು ಬಹಳ ಎಫೆಕ್ಟಿವ್ ಆಗಿ ಮಾಡಬಹುದು ಅನ್ನುವ ಒಂದು ಸಸುದ್ದೇಶದಿಂದ ನಮ್ಮ ವಿಶ್ವಸಂಸ್ಥೆ ಈ ಪರ್ಟಿಕ್ಯುಲರ್ ಥೀಮನ್ನು ಈ ವರ್ಷ ಡಿಸೈಡ್ ಮಾಡಿದೆ. ಈಗ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡಿದ್ವಿ, ಬಟ್ ನಮ್ಮ
ಏನು ದೇಶದ ಮಟ್ಟದಲ್ಲಿ ಏನಾಗ್ತಾ ಇದೆ, ನಮ್ಮ ಭಾರತದ ದೇಶದ ಮಟ್ಟದಲ್ಲಿ. ಈಗ ನಾನು ಹೇಳಿದಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ವಿಶ್ವಸಂಸ್ಥೆ ಏನು ಹೇಳ್ತು, ವಾಟರ್ ಮತ್ತು ವುಮೆನ್ ಅಂತ ಕೊಡ್ತು. ಈ ಸರಿ ನಮ್ಮ ಜಲಶಕ್ತಿ ಸಚಿವಾಲಯ ಗೌರ್ಮೆಂಟ್ ಆಫ್ ಇಂಡಿಯಾ ಟೀಮಿನ ಜೊತೆಗೆ ಈಗ ತಮಗೆಲ್ಲ ಗೊತ್ತಿರ್ಬೋದು, ಇಂಡಸ್ಟ್ರಿನಲ್ಲಿ ಬರೀ ಈಗ ಮೇಲ್ ಡಾಮಿನೇಟೆಡ್ ಇಲ್ಲ, ಏನು ಬರೀ ಗಂಡಸರೇ ಎಲ್ಲ ಡಾಮಿನೇಟ್ ಮಾಡ್ತಾರೆ, ಈಗ ಹೆಣ್ಮಕ್ಳು ಸಹ ಬಂದಿದ್ದಾರೆ. ಸೊ ಹಾಗಾಗಿ ಈಗ ನಮ್ಮ ಜಲಶಕ್ತಿ ಸಚಿವಾಲಯ ಏನ್ ಮಾಡ್ತು, ಈ ವರ್ಷದ ಅಂತಾರಾಷ್ಟ್ರೀಯ ಥೀಮ್ ಜೊತೆಗೆ ನಮ್ಮ ದೇಶದಲ್ಲಿ ವಾಟರ್ ಫಾರ್ ಇಂಡಸ್ಟ್ರಿ ಅನ್ನುವ ಥೀಮ್ ಮೇಲೆ ನೀವು ಡಿಸ್ಕಸ್ ಮಾಡಿ ಅಂತೇಳಿ ಎಲ್ಲರಿಗೂ ಇಂಡಸ್ಟ್ರೀಸ್ ಅವರಿಗೆ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. ಇದರಿಂದ ನಮ್ಮಲ್ಲಿ ಕೈಗಾರಿಕೆಗಳಿಗೆ ಬೇಕಾದ ನೀರಿನ ಅವಶ್ಯಕತೆ ಮತ್ತು ಅದರ ಬಳಕೆ ಬಗ್ಗೆ ಕಾರ್ಯಾಗಾರಗಳನ್ನು ಅಥವಾ ವರ್ಕ್ಶಾಪ್ಸ್ ಆಯ್ತು, ಮೀಟಿಂಗ್ಸ್ ಆಯ್ತು ಆಯೋಜನೆ ಮಾಡಲು ನಿರ್ದೇಶನವನ್ನು ಕೊಟ್ಟಿದೆ. ಈ ಮೂಲಕ ನಮ್ಗೇನಾಗ್ತದಂದ್ರೆ, ನಾವು ಎಲ್ಲಾ ಇಂಡಸ್ಟ್ರಿಯ ಬೇರೆ ಬೇರೆ ಇಂಡಸ್ಟ್ರಿ ಜನರನ್ನು ನಾವು ಕರೆದು ಅವ್ರಿಗೆ ಬೇಕಾಗಿರುವ ಅವಶ್ಯಕತೆ, ಅವ್ರಿಗೆ ಬೇಕಾಗಿರುವ ನೀಡ್ ಬಗ್ಗೆ ನಾವು ಮಾತಾಡಿದಾಗ ಈ ಮೂಲಕ ಏನಾಗ್ತದೆ, ನಮಗೆ ನೀರನ್ನು ಬಹಳವಾಗಿ ಖರ್ಚು ಮಾಡ್ತಿರುವ ಇನ್ನೊಂದು ಸೆಕ್ಟರ್ ಏನು, ನಾವು ಇಲ್ಲಿಯವರೆಗೆ ಇಂಡಿಯಾದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ಬಹಳವಾಗಿ ಖರ್ಚು ಮಾಡ್ತಾ ಇರುವ ನೀರನ್ನು ಖರ್ಚು ಮಾಡುವ ಒಂದು ಸೆಕ್ಟರ್ ಅಂದ್ರೆ ಅದು ಅಗ್ರಿಕಲ್ಚರ್ ಅರೌಂಡ್ 80% ನಾವು ಏನು ಸ್ಟೋರ್ ಮಾಡಿರೋ ನೀರನ್ನ ಯೂಸ್ ಮಾಡುತ್ತೆ. ಇಂಡಸ್ಟ್ರಿ ಈಗ 5 to 7%, 10% ಮುಟ್ತಾ ಇದೆ. ಸೊ ಇದು ನೆಕ್ಸ್ಟ್ ಸೆಕ್ಟರ್, ಇದು ಎರಡನೇ ವಿಭಾಗ ನೀರನ್ನು ಖರ್ಚು ಮಾಡ್ತಾ ಇರೋದು. ಈ ಖರ್ಚು ಮಾಡ್ತಾ ಇರುವ ಈ ವಿಭಾಗನ ನಾವು ಈಗಲಿಂದನೇ ಅಟೆಂಡ್ ಮಾಡಿಬಿಟ್ರೆ ಮುಂದೆ ಅದರ ಬೇಕಾಗಿರುವ ನೀರನ್ನು ಅವರೇ ಸಂಸ್ಕರಣೆ ಮಾಡಿಕೊಂಡು ಅವರೇ ಅದನ್ನ ಯೂಸ್ ಮಾಡಿಕೊಂಡು ನೆಟ್ ಝೀರೋ ಡಿಸ್ಚಾರ್ಜ್ ಕಾನ್ಸೆಪ್ಟ್ ಏನು ನಾವು ಈಗ ಯೂಸ್ ಮಾಡ್ತಾ ಇದ್ವಿ ಕೈಗಾರಿಕೆಗಳಲ್ಲಿ, ಅದನ್ನ ಇನ್ನೂ ಎಫೆಕ್ಟಿವ್ ಆಗಿ ಮ್ಯಾನೇಜ್ ಮಾಡಬಹುದು ಮತ್ತೆ ಮಾಡಬೇಕು ಅನ್ನುವ ಕೆಲವು ಏನು ನಮಗೆ ಟೂಲ್ಸ್ ಅಂಡ್ ಮೆಥಡ್ಸ್ ಬೇಕು ಅದರ ಬಗ್ಗೆ ನಾವು ರಿಸರ್ಚ್ ಮಾಡೋದಾಗಲಿ ಡೆವಲಪ್ಮೆಂಟ್ ಮಾಡೋದಕ್ಕಾಗಿ ಒಂದು ವೇನನ್ನು ಓಪನ್ ಮಾಡಬಹುದು. ಇದು ನಮ್ಮ ಜಲಶಕ್ತಿ ಸಚಿವಾಲಯದ ಉದ್ದೇಶ. ಇದ್ರ ಜೊತೆಗೆ ಇತ್ತೀಚೆಗೆ ನಮ್ಮಲ್ಲಿ ನಗರಗಳಲ್ಲಿ ಉತ್ಪತ್ತಿಯಾಗುವ ಕೊಳಚೆ ನೀರೇನಿದೆ, ನಾನು ಹೇಳಿದ ಹಾಗೆ ನಗರದಲ್ಲಿ ನಾವು 100ರಿಂದ 120 ಲೀಟರ್ ಒಬ್ಬ ಮನುಷ್ಯನಿಗೆ ವಾಟರ್ ಕೊಟ್ಟರೆ ದಿನಕ್ಕೆ, ಅದರಲ್ಲಿ 80% ನೀರು ವಾಪಸ್ ಬರುತ್ತೆ. ವಾಪಸ್ ಬೇರೆ ಬೇರೆ ರೀತಿಯಲ್ಲಿ ಬಂದರೂ ಸಹ ಅದರಲ್ಲಿ 80% ನಮಗೆ ಕೊಳಚೆ ನೀರಾಗಿ ಪರಿವರ್ತನೆಯಾಗಿ ನಮಗೆ ಸಿಗುತ್ತೆ. ಈಗ ಸಚಿವಾಲಯ ಏನು ಹೇಳ್ತಾ ಇದೆ, ಈ ನಗರದಲ್ಲಿ ಜನರೇಟ್ ಆಗುವ ಉತ್ಪತ್ತಿಯಾಗುವ ಈ ಕೊಳಚೆ ನೀರನ್ನು ಒಂದು ಹಂತದಲ್ಲಿ, 2 ಹಂತದಲ್ಲಿ ಅಥವಾ 3ನೇ ಹಂತದ ತನಕ ಅದನ್ನ ಪರಿಶುದ್ಧಿ ಮಾಡಿ ನಮ್ಮ ಅಗ್ರಿಕಲ್ಚರ್ಗಾಗೋದು, ವ್ಯವಸಾಯಕ್ಕಾಗಿರ್ಬೋದು, ಕೃಷಿಗೆ ಬೇಕಾಗಿರುವ ನೀರಾಗಿರ್ಬೋದು ಅಥವಾ ಕೈಗಾರಿಕೆಗಳಿಗೆ ಅದನ್ನ ಯೂಸ್ ಮಾಡಲು ಕೊಡಬಹುದು ಅನ್ನುವ ಒಂದು ನಿಟ್ಟಿನಲ್ಲಿ ಈ ರೀತಿಯ ವಾಟರ್ ಫಾರ್ ಇಂಡಸ್ಟ್ರಿ ಅನ್ನುವ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಬಂದಿದೆ. ಇದ್ರ ಜೊತೆಗೆ ನಮಗೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಇದೆ. ಏನು ಅಂತ ಹೇಳಿದ್ರೆ, ಬಹಳ ಜನಕ್ಕೆ ಗೊತ್ತಿರ್ಬೋದು, ಕರ್ನಾಟಕ ರಾಜ್ಯ ಒಂದು ಕೋರಮಂಗಲ ಚಲ್ಲಗೆರೆ ವ್ಯಾಲಿ ಅಂತ ಇರುವ ಒಂದು ಪ್ರಾಜೆಕ್ಟ್ ಅನ್ನು ಸ್ಟಾರ್ಟ್ ಮಾಡಿದೆ. ಇದರ ಉದ್ದೇಶ ಏನಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಜನರೇಟ್ ಆಗುವ ಅಥವಾ ಉತ್ಪತ್ತಿ ಆಗುವ ಕೊಳಚೆ ನೀರನ್ನು 3 ವಿಧಗಳಲ್ಲಿ ಅದನ್ನ ಪರಿಷ್ಕರಿಸಿ ಶುದ್ಧಿ ಮಾಡಿ ಆ ನೀರನ್ನು ನಮ್ಮ ಬರಗಾಲ ಪೀಡಿತ ಪ್ರದೇಶಗಳಾದ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ನೀರನ್ನು ಈ ಕೆರೆಗಳಿಗೆ ಮರುಪೂರಣ ಮಾಡಲಿಕ್ಕೆ ನೀರನ್ನು ಸಪ್ಲೈ ಮಾಡ್ತಾ ಇದ್ದಾರೆ. ಆ ಮರುಪೂರಣದಿಂದ ನಾವು ರೀಚಾರ್ಜ್ ಮಾಡೋದಕ್ಕೆ, ಕೆರೆಗಳನ್ನ ರೀಚಾರ್ಜ್ ಮಾಡೋದಕ್ಕೆ, ಆ ಕೆರೆಗಳಿಗೆ ನೀರು ಸಪ್ಲೈ ಮಾಡೋದ್ರಿಂದ ನಮ್ಮ ಅಂತರ್ಜಲ ಏನಿದೆ, ಅಂತರ್ಜಲ ಅದನ್ನ ಮರುಪೂರಣ ಮಾಡಿದಾಗ ಆಗ್ತದೆ. ಅಲ್ಲಿಯ ಬಾವಿಗಳಲ್ಲಿ ಅಥವಾ ಬೋರ್ವೆಲ್ಗಳಲ್ಲಿ ನೀರಿನ ಮಟ್ಟ ಹೆಚ್ಚಾಗಿ ಅವ್ರಿಗೆ ನಮ್ಮ ಮಳೆ ನೀರಿನ ಮೇಲಿನ ಏನು ಅವರ ಅವಲಂಬತೆ ಏನಿದೆ ಅಥವಾ ಡಿಪೆಂಡಬಿಲಿಟಿ ಏನಿದೆ ಅದು ಕಡಿಮೆ ಆಗ್ತಾ ಇದೆ. ಮೊನ್ನೆ ರೀಸೆಂಟಾಗಿ ನಾನು ಒಂದು ಲೆಕ್ಚರ್ ಕೇಳ್ತಾ ಇದ್ದೆ. ನಮ್ಮಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಬೆಳಗಾಂನಲ್ಲಿ ನಾವು February 6th and 7th ಒಂದು ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಕಾರ್ಯಾಗಾರ ಮಾಡಿದ್ವಿ. ಅದರಲ್ಲಿ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬಗ್ಗೆ IISc ಬ್ಯಾಂಗ್ಳೂರಿಂದ ಒಬ್ಬರು ಪ್ರೊಫೆಸರ್ ಡಿಸ್ಕಸ್ ಮಾಡ್ತಾ ಇದ್ರು. ಈ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಿ ಆದಮೇಲೆ ಕೋಲಾರದಲ್ಲಿ ಒಂದು ಪಾಲಾರ್ ರಿವರ್ ಅಂತ ಹೇಳಿದೆ. ಆ ರಿವರ್ ರಿಜುವಿನೇಟ್ ಆಗಿದೆ, ಅಂದರೆ ಪುನರ್ಜನ್ಮ ಪಡ್ಕೊಂಡಿದೆ. ಸೊ ಈ ಥರದ ಕೆಲವು ಏನು ನಾವು ಅದರಲ್ಲಿ ಸಹ ಮೆನ್ ಆ್ಯಂಡ್ ವುಮೆನ್ ಈಕ್ವಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದನ್ನು ಪ್ರತಿಯೊಂದು ನೀರಿನ ನಿರ್ವಹಣೆ ಆಗಿರ್ಬೋದು ಅಥವಾ ಅದರ ಹೇಗೆ ಡೆವಲಪ್ ಮಾಡಬೇಕು, ಕನ್ಸರ್ವ್ ಮಾಡಬೇಕು, ಕಲೆಕ್ಟ್ ಮಾಡಿ ಅದನ್ನು ಹೇಗೆ ಯೂಸ್ ಮಾಡಬೇಕು ಅನ್ನುವ ಪ್ರತಿಯೊಂದು ಹಂತದಲ್ಲೂ ಎಲ್ಲ ಹಳ್ಳಿಯ ಜನ ಲೋಕಲೈಸ್ ಅದನ್ನೆಲ್ಲ ಇನ್ವಾಲ್ವ್ ಆಗಿ ಈ ಥರದ ಕೆಲವು ಒಳ್ಳೊಳ್ಳೆ ಕೆಲಸಗಳಾಗ್ತಾ ಇದೆ. ಇದು ಒಂದು ನಮ್ಮ ಮೊದಲನೇ ಹಂತ ಅಂತ ಇಟ್ಕೊಳ್ಳಿ. ಈ ಥರದ ಒಂದು ಕೆಲಸ ಮಾಡ್ತಾ ಹೋದರೆ ನಾವು ಮುಂದೆ ನಮಗೆ ನೀರಿನ ಲಭ್ಯತೆ ಮತ್ತು ಸಮಾನವಾಗಿ ಏನು ಆಗಬೇಕಾಗಿದೆ, ಈಕ್ವಿಟಬಲ್ ಡಿಸ್ಟ್ರಿಬ್ಯೂಷನ್ ಅಂತ ಏನು ಹೇಳ್ತೇವೆ, ಅದನ್ನು ನಾವು ಅಚೀವ್ ಮಾಡೋದಕ್ಕೆ ಪಾಸಿಬಿಲಿಟಿ ಇದೆ ಅನ್ನುವ ಒಂದು ಉದ್ದೇಶ ಇದು. ಸೊ ಈ ರೀತಿ ನಾವು ನಮ್ಮ ಎಲ್ಲರೂ ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ಮಕ್ಕಳು ಎಲ್ಲ ರೀತಿಯಿಂದಲೂ ನಾವು ನೀರಿನ ಬಗ್ಗೆ ಇರುವ ಕಾಳಜಿ, ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು,
ಅದನ್ನು ಹೇಗೆ ಸಂಸ್ಕರಣೆ ಮಾಡಬೇಕು ಅನ್ನುವ ಎಲ್ಲ ಗುಣಗಳನ್ನು, ಅದರ ಆದ್ಯತೆಗಳ ಬಗ್ಗೆ ನಮಗೆ ನಾಲೆಡ್ಜ್ ಇದ್ದರೆ ನಾವು ನೀರನ್ನು ಪೋಲು ಮಾಡುವುದಿಲ್ಲ ಮತ್ತು ಅದರ ಸದ್ಬಳಕೆ ಮಾಡ್ತೀವಿ ಅನ್ನುವ ಒಂದು ಮೆಸೇಜ್ ಒಂದಿಗೆ ಈ ಸಂದರ್ಶನವನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮ್ಮ ಏನಾದರೂ ಕ್ವಶನ್ಸ್ ಇದ್ರೆ ಆನ್ಸರ್ ಮಾಡಬಹುದು. ಇಲ್ಲ, ತಾವು ನಾನು ಕೇಳೋ ಪ್ರಶ್ನೆಗಿಂತ ಮುಂಚೆನೆ ನೀವು ಎಲ್ಲ ವಿವರವಾದ ಮಾಹಿತಿಯನ್ನು ಬಹಳ ಸ್ಪಷ್ಟವಾಗಿ ತಿಳಿಸಿದ್ರ. ಅಂತ ಸಂದರ್ಭದಲ್ಲಿ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ನಮ್ಮ ಕೇಳುಗರಿಗೆ ಈ ಒಂದು ದಿನ, ವಿಶ್ವ ಜಲ ದಿನದ ಕುರಿತು ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ನಾ ಹೇಳುವುದಿಷ್ಟೇ, ನಮ್ಮಲ್ಲಿ ನೀರಿರುವಾಗ ಬಹಳ ವೆಚ್ಚ ಮಾಡದೆ, ಅದನ್ನ ಪೋಲ್ ಮಾಡದೆ ನಾವು ಅದನ್ನ ಸಂಸ್ಕರಣೆ ಮಾಡಿ ಇಟ್ಕೊಂಡ್ರೆ ನಮ್ಮ ನೀರು ಇಲ್ಲದೆ ಇರುವ ಟೈಮಲ್ಲಿ ಬಹಳ ಉಪಯೋಗ ಆಗುತ್ತೆ. ಅದನ್ನು ಆದಷ್ಟು ಸಂಸ್ಕರಣೆ ಮಾಡಿಕೊಂಡು ಅದನ್ನು ಒಳ್ಳೆಯ ಸದುದ್ದೇಶ ಮತ್ತು ಅದರ ಒಳ್ಳೆಯ ಉದ್ದೇಶದಿಂದ ನಾವು ಅದನ್ನು ಖರ್ಚು ಮಾಡಿದ್ರೆ ಒಳ್ಳೆಯದಾಗ್ತದೆ. ಮತ್ತು ನಾವು ಅನ್ನೆಸೆಸರಿಯಾಗಿ ನೀರಿದೆ ಅಂತ ಪೋಲ್ ಮಾಡೋದು ಬೇಡ. ಆದಷ್ಟು ನೀರಿನ ಎಲ್ಲೆಲ್ಲಿ ನೀರಿದೆ, ಬಾವಿ ಆಗಿರ್ಬೋದು, ಕೆರೆ ಆಗಿರ್ಬೋದು, ಕೊಳ ಆಗಿರ್ಬೋದು, ಅಥವಾ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ಪಾಂಡ್ ಇರ್ತದೆ, ಆ ಪಾಂಡ್ಗಳಿಗೆ ಗಲೀಜನ್ನು ಹಾಕಬೇಡಿ, ಅದನ್ನು ಮಲಿನಗೊಳಿಸಬೇಡಿ. ಅದು ನಾಳೆ ನಮಗೆ ಯೂಸ್ ಮಾಡುವಂಥ ವಾಟರ್ ಆಗಿರೋದ್ರಿಂದ ಆ ನೀರನ್ನು ಚೆನ್ನಾಗಿ ಅದರ ಕ್ವಾಲಿಟಿ ಆಗಿರ್ಬೋದು ಅದನ್ನು ಚೆನ್ನಾಗಿ ಕಾಪಾಡೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಪರಿಸರ ಚೆನ್ನಾಗಿರುತ್ತೆ, ಮತ್ತು ನಮ್ಮ ಅಕ್ಕಪಕ್ಕದಲ್ಲಿ ಗ್ರೀನರಿ ಇರುತ್ತೆ. ಮೈಕ್ರೋ ಕ್ಲೈಮೇಟ್ ಅಂತ ಹೇಳ್ತೀವಿ, ಅಂದರೆ ಅಲ್ಲಿಯ ಲೋಕಲ್ ಹವಾಗುಣ ಅದು ಚೆನ್ನಾಗಿರುತ್ತೆ. ಇದರಿಂದ ನಮಗೆ ಒಳ್ಳೆ ಆರೋಗ್ಯ ಕಾಪಾಡಿಕೊಂಡು ಮುಂದೆ ಬರುವ ನಮ್ಮ ನೆಕ್ಸ್ಟ್ ಜನ್ರೇಷನ್, ನಮ್ಮ ಮಕ್ಕಳು ಮೊಮ್ಮಕ್ಕಳಾಗಿರ್ಬೋದು, ಅವ್ರಿಗೆ ಒಳ್ಳೆಯ ಸ್ಥಿರವಾದ ನೀರಿನ ಅವಲಭ್ಯತೆ ಇರುವಂಥ ಒಂದು ದಿನಗಳನ್ನು ನಾವು ಅವ್ರು ಬಿಟ್ಟು ಹೋದರೆ ಅವರು ನಮಗೆ ಬೈಕೊಳ್ಳೋದು ತಪ್ಪು ಮಾಡ್ತಾರೆ. ಅಂದರೆ ಅವ್ರು ನಮಗೆ ಬಹಳ ಬ್ಲೇಮ್ ಮಾಡುವಂಥ ಒಂದು ಚಾನ್ಸನ್ನು ಕೊಡೋದು ಬೇಡ. ಅವ್ರಿಗೆ ಆದಷ್ಟು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ನೀರನ್ನು ಯೂಸ್ ಮಾಡಿ ಮುಂದೆ ಬರುವ ನಮ್ಮ ಜನರೇಷನ್ಗೆ, ನಮ್ಮ ಏನು ಹೇಳ್ತೀವಿ ಜನ್ರೇಷನ್ಗೆ ಒಳ್ಳೆಯ ಕ್ವಾಲಿಟಿ ನೀರನ್ನು ಬಿಟ್ಟು ಹೋಗೋಣ ಅನ್ನುವುದೇ ಒಂದು ಕೊನೆಯ ಸಂದೇಶ. ನಿಮ್ಮೆಲ್ಲರಿಗೂ ನಮಸ್ಕಾರ. ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ, ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ಸ್ನೇಹಿತರೆ, ಇದಾಗಿತ್ತು ವಿಶೇಷ ಸಂದರ್ಶನ ಕಾರ್ಯಕ್ರಮ. ವಿಷಯ ವಿಶ್ವ ಜಲ ದಿನ, ವರ್ಲ್ಡ್ ವಾಟರ್ ಡೇ ಕುರಿತು ವಿವರವಾದ ಮಾಹಿತಿಯನ್ನ ಕೊಟ್ಟ ಸೈಂಟಿಸ್ಟ್, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೈಡ್ರಾಲಜಿಯ ಡಾಕ್ಟರ್ ವೆಂಕಟೇಶ್ ಅವರು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣುಧ್ವನಿ. ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, केएलई का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Pelagavi. Call 08312 473777. KLE ಕನಸು ನನಸದ ವೇಣುಧ್ವನಿ, ವೇಣುಧ್ವನಿ. ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸಿಂದು ಕುಣಿದಾಡಿದೆ. ಎದೆಯಲ್ಲಿ ಸಿಹಿಯಾದ ಕೋಲಾಹಲ, ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಳಾದ ನಿನ್ನಿಂದಲೇ.
ಮನಸ್ಸಿಂದು ಕುಣಿದಾಡಿದೆ. ഇരുളಲ್ಲಿ ಜ್ವರದಂತೆ ಕಾಡೀಗ ಹಾಯಾಗಿ ನಿಂತಿರುವೆ ಸರಿಯೇನು, ಬೇಕಂತಲೇ ಮಾಡಿ ಏನೋ ಮೋಡಿ ಇನ್ನೆಲ್ಲೋ ನೋಡುವ ಪರಿಯೇನು. ಈ ಮಾಯೆಗೆ ಈ ಮರುಳಿಗೆ ನಿನ್ನಿಂದ ಕಳೆ ಬಂದಿದೆ, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಹೋದಲ್ಲಿ ಬಂದಲ್ಲಿ ಎಲ್ಲ ನಿನ್ನ ಸೊಂಪಾದ ಚೆಲುವಿನ ಗುಣಗಾನ, ಕೇದಿಗೆ ಗರಿಯಂಥ ನಿನ್ನ ನೋಟ ನನಗೇನು ಅಂದಂತೆ ಅನುಮಾನ. ತನ್ನಿಂದಲೇ ಸತ್ತಿಲ್ಲದೆ ಮುದ್ದಾದ ಕರೆ ಬಂದಿದೆ, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ಈ ಎದೆಯಲ್ಲಿ ಸಿಹಿಯಾದ ಕೋಲಾಹಲ ನನ್ನೆದುರಲ್ಲೇ ನೀ ಹೀಗೆ ಬಂದಾಗಲೇ ನಿನ್ನ ತುಟಿಯಲ್ಲಿ ನಗುವಾಗುವ ಹಂಬಲ, ನಾನಿಂತಲ್ಲೇ ಹಾಳಾದ ನಿನ್ನಿಂದಲೇ, ನಿನ್ನಿಂದಲೇ ಕನಸೊಂದು ಶುರುವಾಗಿದೆ. ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ. ಧ್ವನಿ ಧ್ವನಿ ಇದು ನಮ್ಮ ಧ್ವನಿ, ಕೇಳಿ ಕನಸು ನನಸದವೇ.